ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 17, 18, 19 ದಿನಾಂಕದ ಪ್ರಚಲಿತ ವಿದ್ಯಮಾನಗಳನ್ನೀಗ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದಿಷ್ಟು ಸಾಮಾನ್ಯ ಜ್ಞಾನದ ಮಾಹಿತಿಗಳು. ಭಾರತೀಯ ಸೇನೆಗೆ F-INSAS ವ್ಯವಸ್ಥೆ ಸೇರ್ಪಡೆಯಾಗಿದೆ. ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಬಹುನಿರೀಕ್ಷಿತ ಭವಿಷ್ಯದ ಪದಾತಿ ದಳದ ಸೈನಿಕ ವ್ಯವಸ್ಥೆಯಾದ F-INSAS ವ್ಯವಸ್ಥೆಯನ್ನ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಿದ್ದಾರೆ. ದೆಹಲಿಯಲ್ಲಿ ನಡೆದ ವಿವಿಧ ರಕ್ಷಣಾ ಕಾರ್ಯತಂತ್ರ ವ್ಯವಸ್ಥೆಗಳ ಅನಾವರಣ ಸಂದರ್ಭದಲ್ಲಿ ಈ ವ್ಯವಸ್ಥೆಯನ್ನ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಲಾಗಿದೆ. ಏನಿದು F-INSAS ಸಿಸ್ಟಮ್ ಅಂದ್ರೆ, ಈ ಸಿಸ್ಟಮ್ ಅನ್ನ ಭಾರತ ಮತ್ತು ರಷ್ಯಾ ದೇಶಗಳು ಜಂಟಿಯಾಗಿ ನಿರ್ಮಾಣ ಮಾಡುತ್ತಿದ್ದು, ಈ ವ್ಯವಸ್ಥೆಯಲ್ಲಿನ ರೈಫಲ್ ಒಟ್ಟು 300 ಮೀಟರ್ ವ್ಯಾಪ್ತಿಯನ್ನ ಹೊಂದಿರುತ್ತದೆ. ಈ ಗುರಿಯನ್ನು ಸಾಧಿಸಲು 200 ಮೀಟರ್ ವ್ಯಾಪ್ತಿಯೊಂದಿಗೆ ರೈಫಲ್ ಮ್ಯಾಂಡೇಟ್ ಹೋಲೋಗ್ರಾಫಿಕ್ ದೃಶ್ಯ ವ್ಯವಸ್ಥೆಯನ್ನ ಒದಗಿಸಲಾಗಿದೆ. ಭಾರತೀಯ ಸೇನೆ ಕಲಾಡು ಪಡೆ ಅಂದ್ರೆ ಪದಾತಿ ದಳದ ಹೆಲ್ಮೆಟ್ಗೆ ಈ ವ್ಯವಸ್ಥೆಯನ್ನ ಅಳವಡಿಕೆ ಮಾಡಲಾಗುತ್ತೆ. ಇದರಿಂದಾಗಿ ರಾತ್ರಿ ದೃಷ್ಟಿ ಸೌಲಭ್ಯವನ್ನ ಈ ವ್ಯವಸ್ಥೆ ಪೂರಕ ಮಾಡಿಕೊಡುತ್ತೆ. ಹೆಲ್ಮೆಟ್ ಮತ್ತು 9 mm ಮದ್ದುಗುಂಡುಗಳು ಹಾಗೂ AK-47 ನಂತಹ ಆಕ್ರಮಣಕಾರಿ ರೈಫಲ್ಗಳಿಂದ ಈ ವ್ಯವಸ್ಥೆ ರಕ್ಷಣೆಯನ್ನ ನೀಡುತ್ತೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಲಾಗಿದೆ. ಟೆಲಿಗ್ರಾಮ್ ಅಲ್ಲೂ ಕೂಡ ಕೊಟ್ಟಿರ್ತೀವಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಚಪ್ರಾಣ ಗುರಿ ಘೋಷಣೆಯನ್ನ ಮಾಡಿದ್ದಾರೆ. 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಭಾರತ ಈ ಒಂದು ನಮ್ಮ ಸ್ವಾತಂತ್ರ್ಯ ದಿನವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದೆ. ಮುಂದಿನ 25 ವರ್ಷಗಳಲ್ಲಿ ಭಾರತವು ತನ್ನ 100ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುವ ವೇಳೆಗೆ ಭಾರತವನ್ನ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ತನ್ನ ಪಂಚಪ್ರಾಣ ಗುರಿಯನ್ನು ನರೇಂದ್ರ ಮೋದಿ ಘೋಷಣೆ ಮಾಡಿದರು. 2022ರ ಆಗಸ್ಟ್ 15ರಂದು ಪ್ರಧಾನಿ ಮೋದಿ ಅವರು ಸತತ 9ನೇ ಬಾರಿಗೆ ಕೆಂಪುಕೋಟೆಯಿಂದ ರಾಷ್ಟ್ರ ಧ್ವಜವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ತಮ್ಮ 88 ನಿಮಿಷಗಳ ಭಾಷಣದಲ್ಲಿ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪರಿಕ್ರಮಗಳ ಬಗ್ಗೆ ಅವರು ಮಾತನಾಡಿದ್ರು. ಭಾರತವನ್ನ ಮುಂದಿನ 25 ವರ್ಷಗಳಲ್ಲಿ ಅಂದ್ರೆ 100ನೇ ಸ್ವಾತಂತ್ರ್ಯದ ಸಂಭ್ರಮಾಚರಣೆಯ ಸಂದರ್ಭಕ್ಕೆ ಪಂಚಪ್ರಾಣ ಗುರಿಯನ್ನ ಹೊಂದುವ ಮೂಲಕ ಭಾರತವನ್ನ ಮುಂದುವರಿದ ರಾಷ್ಟ್ರವನ್ನಾಗಿ ಮಾಡುವ ಗುರಿಯನ್ನ ಹೊಂದಿರ್ತಾರೆ. ಪ್ರಶ್ನೋತ್ತರಗಳು. HEIಯ ಇತ್ತೀಚಿನ ವರದಿ ಪ್ರಕಾರ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಯಾವ ನಗರ ಗರಿಷ್ಠ ಸರಾಸರಿ ಮಟ್ಟದ ಉತ್ತಮ PM 2.5 ಅನ್ನು ಹೊಂದಿದೆ? ಸರಿಯಾದ ಉತ್ತರ ದೆಹಲಿ. ನಗರಗಳಲ್ಲಿ ಗಾಳಿಯ ಗುಣಮಟ್ಟ ಮತ್ತು ಆರೋಗ್ಯ ವರದಿಯನ್ನು US ಮೂಲದ ಹೆಲ್ತ್ ಎಫೆಕ್ಟ್ ಇನ್ಸ್ಟಿಟ್ಯೂಟ್ HEI ಬಿಡುಗಡೆ ಮಾಡಿದೆ. ಇದು ಪ್ರಪಂಚಾದ್ಯಂತ 7,000ಕ್ಕೂ ಹೆಚ್ಚು ನಗರಗಳಿಗೆ ವಾಯು ಮಾಲಿನ್ಯ ಮತ್ತು ಜಾಗತಿಕ ಆರೋಗ್ಯ ಪರಿಣಾಮಗಳ ವಿಶ್ಲೇಷಣೆಯನ್ನ ಒದಗಿಸುತ್ತೆ. ಸೂಕ್ಷ್ಮ ಕಣಗಳ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಮೇಲೆ ಇದು ಕೇಂದ್ರೀಕರಿಸಿರುತ್ತೆ. ಈ ಸೂಕ್ಷ್ಮ ಕಣಗಳ PM 2.5 ಇದೆ. ವರದಿ ಪ್ರಕಾರ 2010ರಿಂದ 19ರವರೆಗೆ ಸೂಕ್ಷ್ಮ ಕಣಗಳ ಮಾಲಿನ್ಯಕಾರಕಗಳಲ್ಲಿ ಅತ್ಯಂತ ತೀವ್ರವಾದ ಹೆಚ್ಚಳವನ್ನು ಹೊಂದಿರತಕ್ಕಂಥ 20 ನಗರಗಳಲ್ಲಿ 18 ನಗರಗಳು ಭಾರತಕ್ಕೆ ಸಂಬಂಧಪಟ್ಟವು ಆಗಿರ್ತವೆ. ಅದರಲ್ಲಿ ದೆಹಲಿ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರಗಳ ಪೈಕಿ ಅತ್ಯಧಿಕ ಸರಾಸರಿಯ ಮಟ್ಟವನ್ನ ಹೊಂದಿರುತ್ತೆ. ಯಾವ ರಾಜ್ಯವು ವಿದ್ಯಾರಥ ಸ್ಕೂಲ್ ಆನ್ ವೀಲ್ಸ್ ಯೋಜನೆಯನ್ನ ಪ್ರಾರಂಭಿಸಿದೆ? ವಿದ್ಯಾರಥ ಸ್ಕೂಲ್ ಆನ್ ವೀಲ್ಸ್ ಕಾರ್ಯಕ್ರಮ. ಪ್ರಶ್ನೆಗೆ ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನ ಮುಖ್ಯಮಂತ್ರಿಗಳಾದ ಹಿಮಂತ್ ಬಿಸ್ವಾ ಶರ್ಮಾ ಅವರು ವಿದ್ಯಾರಥ ಸ್ಕೂಲ್ ಆನ್ ವೀಲ್ಸ್ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಇದು ಹಿಂದುಳಿದ ಮಕ್ಕಳಿಗೆ 10 ತಿಂಗಳ ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರವೇಶವನ್ನ ಒದಗಿಸುವ ಗುರಿಯನ್ನ ಹೊಂದಿದೆ. 10 ತಿಂಗಳ ನಂತರ ಮಕ್ಕಳನ್ನು ಸಾಮಾನ್ಯ ಶಿಕ್ಷಣ ವ್ಯವಸ್ಥೆಗೆ ಸಂಯೋಜಿಸಲಾಗುತ್ತೆ. ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಉಚಿತವಾದ ಮಧ್ಯಾಹ್ನದ ಊಟ, ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕಗಳನ್ನ ನೀಡಲಾಗುತ್ತೆ. ಯಾವ ಮಿತಿಯವರೆಗಿನ ಕೃಷಿ ಸಾಲಕ್ಕೆ ವಾರ್ಷಿಕ 1.5% ಬಡ್ಡಿ ರಿಯಾಯಿತಿಯನ್ನು ಅನುಮೋದಿಸಲಾಗಿದೆ? ಸರಿಯಾದ ಉತ್ತರ 3 ಲಕ್ಷ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟವು 3 ಲಕ್ಷ ರೂಪಾಯಿವರೆಗಿನ ಅಲ್ಪಾವಧಿ ಕೃಷಿ ಸಾಲದ ಮೇಲೆ ವಾರ್ಷಿಕ ಶೇಕಡ 1.5% ಬಡ್ಡಿ ದರದ ರಿಯಾಯಿತಿಯನ್ನು ಅನುಮೋದಿಸಿದೆ. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸಾಲದ ಹರಿವನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ಅನುಮೋದಿಸಲಾಗಿದೆ. ರೈತರಿಗೆ ಅಲ್ಪಾವಧಿಯ ಕೃಷಿ ಸಾಲ ನೀಡಲು 2022-23ರಿಂದ 24-25ರವರೆಗೆ
ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಖಾಸಗಿ ವಲಯದ ಬ್ಯಾಂಕು, ಸಣ್ಣ ಹಣಕಾಸು ಬ್ಯಾಂಕ್ಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು ಮತ್ತು ಕಂಪ್ಯೂಟರೀಕೃತ ಪಿಎಸಿಎಸ್ಗಳಿಗೆ 1.5ರಷ್ಟು ಬಡ್ಡಿ ಧನ ಸಹಾಯವನ್ನು ನೀಡಲಾಗುತ್ತೆ. ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ 2022 ಯಾವ ಸ್ಥಳದಲ್ಲಿ ನಡೆಯಿತು? ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿ. ಗೃಹ ಸಚಿವರಾದ ಅಮಿತ್ ಶಾ ಅವರು ನವದೆಹಲಿಯಲ್ಲಿ 2 ದಿನಗಳ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರ ಸಮ್ಮೇಳನ 2022 ಉದ್ಘಾಟನೆ ಮಾಡಿದರು. ಅವರು ರಾಷ್ಟ್ರೀಯ ಸ್ವಯಂಚಾಲಿತ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅನ್ನ ಉದ್ಘಾಟನೆ ಮಾಡಿದರು. ಇದು ಕೇಂದ್ರೀಕೃತ ಫಿಂಗರ್ ಪ್ರಿಂಟ್ ಡೇಟಾಬೇಸ್ ಸಹಾಯದಿಂದ ಪ್ರಕರಣಗಳನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ವಿಲೇವಾರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇತ್ತೀಚೆಗೆ ಎಷ್ಟು ನಗರಗಳು ತಮ್ಮನ್ನು ಸಫಾಯಿ ಮಿತ್ರ ಸುರಕ್ಷಿತ ಶಹರ್ ಎಂದು ಘೋಷಿಸಿಕೊಂಡಿವೆ? ಇದು ಆಗಸ್ಟ್ 2022 ಅಂಕಿಅಂಶದಂತೆ. ಸರಿಯಾದ ಉತ್ತರ 500. ಭಾರತಾದ್ಯಂತ 500 ನಗರಗಳು ತಮ್ಮನ್ನು ಸಫಾಯಿ ಮಿತ್ರ ಸುರಕ್ಷಿತ ಶಹರ್ ಅಂದ್ರೆ ನಗರ ಅಂತ ಎಂದು ಘೋಷಿಸಿಕೊಂಡಿವೆ ಎಂದು ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಪ್ರಕಟ ಮಾಡಿದೆ. ಸ್ವಚ್ಛ ಭಾರತ ಮಿಷನ್ ಅರ್ಬನ್ ಸುಸ್ಥಿರ ನೈರ್ಮಲ್ಯ ಅಭ್ಯಾಸವನ್ನ ಉತ್ತೇಜಿಸುವತ್ತ ಇದು ಮುಖ ಮಾಡಿದೆ. ಮೊದಲ 2 ವರ್ಷಗಳಲ್ಲಿ ಮಕ್ಕಳ ಅಭಿವೃದ್ಧಿಯನ್ನು ಕೇಂದ್ರೀಕರಿಸಲು ಪ್ರಾರಂಭಿಸಲಾದ ರಾಷ್ಟ್ರೀಯ ಅಭಿಯಾನದ ಹೆಸರೇನು? ಸರಿಯಾದ ಉತ್ತರ ಪಾಲನ್ 1000. ಕೇಂದ್ರ ಆರೋಗ್ಯ ಸಚಿವಾಲಯ ಪಾಲನ್ 1000 ರಾಷ್ಟ್ರೀಯ ಅಭಿಯಾನ ಮತ್ತು ಪೋಷಕರ ಅಪ್ಲಿಕೇಶನ್ ಎಂಬ ಹೊಸ ಅಭಿಯಾನವನ್ನ ಪ್ರಾರಂಭಿಸಿದೆ. ಮೊದಲ 2 ವರ್ಷಗಳಲ್ಲಿ ಮಕ್ಕಳ ಅಭಿವೃದ್ಧಿಯನ್ನ ಕೇಂದ್ರೀಕರಿಸಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಆರಂಭಿಕ ಬಾಲ್ಯದ ಅಭಿವೃದ್ಧಿ ಕಾನ್ಕ್ಲೇವ್ನಲ್ಲಿ ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸಲಾಯಿತು. ಇದು ಆರೈಕೆದಾರರಿಗೆ ಅವರ ದೈನಂದಿನ ದಿನಚರಿಯಲ್ಲಿ ಮಾಡಬೇಕಾದ ವಿಷಯಗಳ ಬಗ್ಗೆ ಪ್ರಾಯೋಗಿಕ ಸಲಹೆಯನ್ನು ನೀಡುತ್ತೆ ಮತ್ತು ಪೋಷಕರ ಅನುಮಾನಗಳನ್ನ ಪರಿಹಾರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಡ್ರೋನ್ ಸೇವೆಯ ಮೊದಲ ಹಾರಾಟವನ್ನು ಯಾವ ರಾಜ್ಯವು ಆಕಾಶದಿಂದ ಔಷಧ ಕಾರ್ಯಕ್ರಮಕ್ಕೆ ಬಳಸಿ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಅರುಣಾಚಲ. ಅರುಣಾಚಲ ಪ್ರದೇಶವು ಸೆಪ್ಪಾದಿಂದ ಚೆಯಾಂಗ್ ತಾಜೋದವರೆಗೆ ಡ್ರೋನ್ ಸೇವೆಯ ಮೊದಲ ಹಾರಾಟವನ್ನ ಯಶಸ್ವಿಯಾಗಿ ಮಾಡಿದೆ. ಇದರ ಉದ್ದೇಶ ಆಕಾಶದಿಂದ ಔಷಧಿಯನ್ನ ಈ ಒಂದು ಸ್ಥಳದಿಂದ ಈ ಒಂದು ಸ್ಥಳಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು. ಅರುಣಾಚಲ ಪ್ರದೇಶ ಸರ್ಕಾರದ ವಿಶ್ವ ಆರ್ಥಿಕ ವೇದಿಕೆ ಸಹಯೋಗದೊಂದಿಗೆ ವರ್ಲ್ಡ್ ಎಕನಾಮಿಕ್ ಫೋರಂನವರ ಸಹಯೋಗದೊಂದಿಗೆ ಅರುಣಾಚಲ ಪ್ರದೇಶ ಸರ್ಕಾರ ಆರೋಗ್ಯ, ಕೃಷಿ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ಡ್ರೋನ್ಗಳನ್ನ ಬಳಸುವ ಪ್ರಾಯೋಗಿಕ ಯೋಜನೆಯನ್ನ ನಡೆಸಲು ನಿರ್ಧರಿಸಿದ್ದಾರೆ. ಅದರ ಪ್ರಾಯೋಗಿಕ ಹಂತ ಇದಾಗಿತ್ತು. ಇತ್ತೀಚೆಗೆ ಸ್ಥಾಪಿಸಲಾದ ಮಂಥನ್ ಪ್ಲಾಟ್ಫಾರ್ಮ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಡುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಸಂಶೋಧನೆ ಮತ್ತು ನಾವೀನ್ಯತೆ. ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿಯು ಮಂಥನ್ ವೇದಿಕೆಯನ್ನ ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಇದು ಉದ್ಯಮ ಮತ್ತು ವೈಜ್ಞಾನಿಕ ಸಂಶೋಧನೆ ಹಾಗೂ ಅಭಿವೃದ್ಧಿ ಪರಿಸರ ವ್ಯವಸ್ಥೆಯ ನಡುವಿನ ಸಹಯೋಗವನ್ನ ಉತ್ತೇಜಿಸುವ ಗುರಿಯನ್ನ ಹೊಂದಿರುತ್ತೆ. ಭಾರತದಲ್ಲಿ ತಂತ್ರಜ್ಞಾನ ಆಧಾರಿತ ಸಾಮಾಜಿಕ ಪ್ರಭಾವದ ಆವಿಷ್ಕಾರಗಳು ಮತ್ತು ಪರಿಹಾರಗಳನ್ನ ಕಾರ್ಯಗತಗೊಳಿಸುವ ಗುರಿಯನ್ನ ಇದು ಹೊಂದಿದೆ. ಜುಲೈ 2022ರಲ್ಲಿ ಭಾರತದ ಸಗಟು ಹಣದುಬ್ಬರ ಎಷ್ಟಾಗಿದೆ? ಸರಿಯಾದಂತ ಉತ್ತರ 13.93%. ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಆರೋಗ್ಯ ಸೌಲಭ್ಯಗಳನ್ನ ಬಲಪಡಿಸಲು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಾರ್ಯಕ್ಷಮತೆ ಆಧಾರಿತ ನಿಧಿ ಹಂಚಿಕೆಯನ್ನ ಘೋಷಿಸಿದೆ? ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಆರೋಗ್ಯ ವೃತ್ತಿಪರರು ಮತ್ತು ಆರೋಗ್ಯ ಸೌಲಭ್ಯದ ನೋಂದಣಿಗಳನ್ನು ಬಲಪಡಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಾರ್ಯಕ್ಷಮತೆ ಆಧಾರಿತ ನಿಧಿ ಹಂಚಿಕೆಯನ್ನ ಘೋಷಣೆ ಮಾಡಿದೆ. ವಿಶ್ವದ ಅತ್ಯಂತ ಹೆಚ್ಚು ಮಾಲಿನ್ಯ ನಗರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿ. ವಿಶ್ವದಲ್ಲೇ ಹೆಚ್ಚು ಮಾಲಿನ್ಯದ ನಗರಗಳ ಪಟ್ಟಿಯಲ್ಲಿ ದಿಲ್ಲಿ ಅಗ್ರಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು 2ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಕಂಡುಬಂದ್ರೆ
ಮಹಾರಾಷ್ಟ್ರದ ರಾಜಧಾನಿ ಮುಂಬೈ 14ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇಂದಿನ ಪ್ರಶ್ನೆ, ಶಾಲಾ ನೈರ್ಮಲ್ಯ ಶಿಕ್ಷಣ ಕಾರ್ಯಕ್ರಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಉತ್ತರ ಪ್ರದೇಶ, ಛತ್ತೀಸ್ಗಢ, ಉತ್ತರಾಖಂಡ, ಒಡಿಸ್ಸಾ. ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ವಿಡಿಯೋವನ್ನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಅಫಿಷಿಯಲ್ ವೆಬ್ಸೈಟ್ ಆದ spkkannada.com ಗೆ ಭೇಟಿಯನ್ನು ಕೊಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.